ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆದರೆ ಆಗಿರುತ್ತೆ. ಸೊ 23ನೇ ಕಂತಿನ ಹಣ ಜಮಾ ಬಗ್ಗೆ ಆ್ಯಂಡ್ ಹಾಗೇನೂ ಸಹ ಒಟ್ಟಿಗೆ 4,000 ಹಣ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಸೊ ಯಾರಿಗೆ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಜೊತೆಗೆ ನಿಮಗೆ ಇಂದಿರಾ ಕಿಟ್ ಅಂತ ಏನು ಕೊಡ್ತಾರೆ, ಸೊ ಆ ಒಂದು ಇಂದಿರಾ ಕಿಟ್ ಯಾವಾಗಿಂದ ಸಿಗುತ್ತೆ, ಆ ಇಂದಿರಾ ಕಿಟ್ಟಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಅಪ್ಡೇಟನ್ನು ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಂದಿರಾ ಕಿಟ್ ಬಗ್ಗೆ ಆದರೆ ಅಪ್ಡೇಟ್ಸನ್ನು ಕೊಡ್ತೀನಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ಕೇಳ್ತಿರುವಂತಹ ಡೌಟು, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಂದುಬಿಟ್ಟು ಬಿಡುಗಡೆ ಆಗಿದೆಯಾ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ. ಆ್ಯಂಡ್ ಈ ಫಲಾನುಭವಿಗಳು ಸಾಕಷ್ಟು ಕಡೆ ವಿಡಿಯೋಸನ್ನು ವಾಚ್ ಮಾಡಿದ್ದಾರೆ. ಸೊ 23ನೇ ಕಂತಿನ ಹಣ ಜಮಾ ಆಗಿದೆ, ಈ 10 ಜಿಲ್ಲೆಗಳಿಗೆ ಬಂದಿದೆ, ಈ 5 ಜಿಲ್ಲೆಗಳಿಗೆ ಜಮಾ ಆಗಿದೆ, ಎಲ್ರಿಗೂ ಹಂತವಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಈ ವಿಡಿಯೋಸನ್ನು ನೋಡ್ತಾರೆ ಅವಾಗ ಫಲಾನುಭವಿಗಳು ಹಾಗಿದ್ರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 23ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿಲ್ಲ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಮಾಡ್ತಿಲ್ಲ. ಸೊ ಯಾಕೆ ಮಾಡ್ತಿಲ್ಲ ಏನು ಅಂತ ಅಂದರೆ ಸಾಕಷ್ಟು ವಿಡಿಯೋಸಲ್ಲಿ ನಾನು ನಿಮಗೆ ಅಪ್ಡೇಟ್ಸನ್ನು ಕೊಟ್ಟಿದ್ದೀನಿ. ನೀವು ಕೇಳ್ಬೋದು ಹಾಗಿದ್ರೆ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ತಿಂಗಳು 19ನೇ ತಾರೀಕು ಗೃಹಲಕ್ಷ್ಮಿ ಸಂಘ ಆದರೆ ಸ್ಟಾರ್ಟ್ ಆಗ್ತಿರುವಂಥದ್ದು. CM ಸಿದ್ದರಾಮಯ್ಯ ಸರ್ ಅವರು ಅದಕ್ಕೆ ಚಾಲನೆಯನ್ನು ಕೊಡ್ತಿದ್ದಾರೆ. ಆ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯ್ನ್ ಆಗೋದಕ್ಕೆ ಸೊ ಇಂಟ್ರೆಸ್ಟ್ ಇರುವಂತಹ ಫಲಾನುಭವಿಗಳು 2,000 ರೂಪಾಯಿಯನ್ನು ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆ ಒಂದು ರೀಸನ್ನಿಂದ ಏನು ಮಾಡ್ತಾರೆ, ಈಗ 19ನೇ ತಾರೀಕು ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಯಾವಾಗ ಒಂದು 19ನೇ ತಾರೀಕು ಮೇಲೆ 23ನೇ ಕಂತಿನ ಹಣ ಒಂದು ವೀಕ್ ಒಳಗಡೆ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಹೋಗುತ್ತೆ. 1,20,00,000ಕ್ಕೆ ಹೆಚ್ಚು ಫಲಾನುಭವಿಗಳು ಏನು ಅರ್ಹರಿದ್ದಾರೆ, ಸೊ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆದಾಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯ್ನ್ ಆಗ್ತಾರೆ ಅಂತ ಹೇಳಿಬಿಟ್ಟು. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಬಂದುಬಿಟ್ಟು ಇದೇ ತಿಂಗಳು 19ನೇ ತಾರೀಕು ಮೇಲೆ ಆದರೆ ಬರುತ್ತೆ. ನಿಮಗೆ 19ನೇ ತಾರೀಕಿಗಿಂತ ಮುಂಚೆನಾದರೆ ಬರುವಂಥ ಪಾಸಿಬಿಲಿಟೀಸ್ ಇಲ್ಲ. ಇದ್ರ ಬಗ್ಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಂದುಬಿಟ್ಟು ಇನ್ನೂ ಬಿಡುಗಡೆ ಆಗಿಲ್ಲ. ನಿಮಗೆ ಬಂದುಬಿಟ್ಟು ಇದೇ ತಿಂಗಳು 19ನೇ ತಾರೀಕು ಮೇಲೆ ಬಿಡುಗಡೆ ಆಗುತ್ತೆ, ಆದಷ್ಟು ಬೇಗ ಜಮಾ ಆಗುತ್ತೆ. 1 ವೀಕ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗುವಂಥದ್ದು. ಅದರ ಜೊತೆಗಿರುವಂಥ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 2,000 ಪ್ಲಸ್ 2,000 4,000 ಹಣ ಆದರೆ ಜಮಾ ಆಗುತ್ತೆ. ಸೊ ಯಾಕೆ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ದಸರಾ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. DBT ಮುಖಾಂತರ ಪ್ರೋಸೆಸನ್ನು ಶುರು ಮಾಡ್ತಾರೆ. ಆವಾಗ ಶುರು ಮಾಡಿದಾಗ 22ನೇ ಕಂತಿನ ಹಣ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಆ್ಯಂಡ್ ಪೆಂಡಿಂಗ್ ಆದರೆ ಆಲ್ಮೋಸ್ಟ್ ಒಂದು 40 to 50% ಅಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುತ್ತೆ. ಎಗೈನ್ ಮತ್ತೆ ದೀಪಾವಳಿ ಹಬ್ಬಕ್ಕೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಆವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬರುತ್ತೆ. ಬಟ್ ಈಗಲೂ ಸಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಬಂದಿಲ್ಲ. ನೀವೆಲ್ಲ 23ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಇಲ್ಲಿ 22ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗಿಲ್ಲ. 22ನೇ ಕಂತಿನ ಹಣ ಆಗಿದ್ರೆ ಅವ್ರು ಕೇಳ್ಬೋದು ಯಾವಾಗುತ್ತೆ ಏನೋ ಅಂತ ಹೇಳಿಬಿಟ್ಟು. ಸೊ 22ನೇ ಕಂತಿನ ಹಣ ಯಾರಿಗೆ ಜಮಾ ಆಗಿಲ್ವೋ ಇಂತಹ ಫಲಾನುಭವಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಈಗ 23ನೇ ಕಂತಿನ ಹಣ ಏನು ಬಿಡುಗಡೆ ಮಾಡ್ತಾರೆ, ಏನು ಜಮಾ ಮಾಡ್ತಾರೆ 19ನೇ ತಾರೀಕು ಆಗಿದ್ದ ಆದಮೇಲೆ ಅದರ ಜೊತೆಗೇನೆ 22ನೇ ಕಂತಿನ ಹಣ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಒಟ್ಟಿಗೆ ಬರುತ್ತಂತೆ. ಸೊ ಯಾರಿಗೆ 22ನೇ ಕಂತಿನ ಹಣ ಪೆಂಡಿಂಗ್ ಇದೆಯೋ ಇಂತಹ ಫಲಾನುಭವಿಗಳಿಗೆ 19ನೇ ತಾರೀಕು ಮೇಲೆ 22, 23ನೇ ಕಂತಿನ ಹಣ ಸೇರಿಬಿಟ್ಟು ಒಟ್ಟಿಗೆ 4,000 ಹಣ ಆದರೆ ಜಮಾ ಆಗುತ್ತೆ. ಕೇವಲ 22ನೇ ಕಂತಿನ ಹಣ ಯಾರಿಗೆ ಬಂದಿರುವಂತಹ ಫಲಾನುಭವಿಗಳಿಗೆ. ಮತ್ತು ನೀವು ಸುಮ್ಮನೆ 23, 24ನೇ ಕಂತಿನ ಹಣ ಬರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಸದ್ಯಕ್ಕೆ 23ನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತೆ. ಪೆಂಡಿಂಗ್ 22ನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅವ್ರಿಗೆ ಮತ್ತೆ ಏನಾಗುತ್ತೆ, ಅವ್ರಿಗೆ ಮತ್ತೆ 2,000 ಹಣ ಆದರೆ ಜಮಾ ಆಗುತ್ತೆ. ಓಕೆನಾ. ಸೊ ಇದು ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇರುವಂತಹ ಅಪ್ಡೇಟ್ಸ್ ಆದರೆ ಆಗಿರುತ್ತೆ. ಸೊ ಇಂತಹ ಜಿಲ್ಲೆಗಳಿಗೆ ಬಂದಿದೆ, ಆ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಸ್ ಬರ್ಬೋದು. ಬಟ್ ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. 23ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಇದೇ ತಿಂಗಳು 19ನೇ ತಾರೀಕು ಮೇಲೆ ಆದರೆ ಬಿಡುಗಡೆ ಆಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇಂದಿರಾ ದಿನಸಿ ಕಿಟ್ ಅಂತ ಹೇಳ್ಬಿಟ್ಟು ವಿತರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಆ್ಯಂಡ್ ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿತ್ತು. ಇದು ಬಂದುಬಿಟ್ಟು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಇಯರಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈಗ ದಿಢೀರ್ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಕಡೆಯಿಂದ ಒಂದಿಷ್ಟು ಬಿಗ್ ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ಒಂದು ಇಂದಿರಾ ದಿನಸಿ ಕಿಟ್ ಅಂತ ಏನು ಕೊಡ್ತಿದ್ದಾರೆ, ಈ ಇಂದಿರಾ ದಿನಸಿ ಕಿಟ್ ಬಂದುಬಿಟ್ಟು ನಿಮಗೆ ಮುಂದಿನ ತಿಂಗಳಿಂದನೇ ಸಿಗುತ್ತೆ. ಯಾವಾಗ ಸಿಗುತ್ತೆ, ಯಾವ ಡೇಟಿಗೆ ಸಿಗುತ್ತೆ ಅಂತಂದ್ರೆ ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ ನಿಮಗೆ 100% ಆಗಿ ಎಲ್ರಿಗೂ ಸಹ ಇಂದಿರಾ ದಿನಸಿ ಕಿಟ್ ಆದರೆ ಸಿಗುತ್ತೆ. ಹಾಗಿದ್ರೆ ಈ ಒಂದು ಇಂದಿರಾ ದಿನಸಿ ಕಿಟ್ಟಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಅಂದರೆ, ಸೊ ನೋಡಿ, ಒಂದು ಅಡುಗೆ ಎಣ್ಣೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಆ್ಯಂಡ್ ಹಾಗೇನೂ ಸಹ ಇಲ್ಲಿ ಉಪ್ಪು, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತೊಗರಿಬೇಳೆ, ಆ್ಯಂಡ್ ಹಾಗೇನೂ
ಸಹ ತೊಗರಿಬೇಳೆ ಇಲ್ಲ ಅಂತಂದರೆ ಹೆಸರು ಬೇಳೆನೇ ಏನೋ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಮಥಿಂಗ್ ಮೆನ್ಷನ್ ಮಾಡಿರುವಂಥದ್ದು. ಸೊ ನಿಮಗೆ ಇಂದಿರಾ ದಿನಸಿ ಕಿಟ್ ಅಂತ ಹೇಳ್ಬಿಟ್ಟು, ಸೊ ಇದು ಇಂದಿರಾ ದಿನಸಿ ಕಿಟ್ಟು ಸಿಗುತ್ತೋ ಇಲ್ವೋ ಸುಮ್ಮನೆ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಮುಂದಿನ ತಿಂಗಳಲ್ಲಿ 10ನೇ ತಾರೀಕು ಒಳಗಡೆ ನಿಮಗೆಲ್ಲ ಇಂದಿರಾ ದಿನಸಿ ಕಿಟ್ ಆದರೆ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಟೋಟಲ್ ಆಗಿ 4 ಐಟಮ್ಸ್ ಆದರೆ ಇರುವಂಥದ್ದು. ನಾನೀಗ ಏನು ಮೆನ್ಷನ್ ಮಾಡಿದೆ ಆ 4 ಐಟಮ್ಸ್ ಇರುತ್ತೆ. ನೀವು ಕೇಳ್ಬೋದು ಹಾಗಿದ್ರೆ ಇದು ಯಾವ ರೀತಿ ಕೊಡ್ತಾರೆ, ಎಷ್ಟು ಕೆ ಜಿ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು. ನಿಮ್ಮ ಒಂದು ಪಡಿತರ ಚೀಟಿ ಅಂದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರುತ್ತಲ್ವ, ಆ ರೇಷನ್ ಕಾರ್ಡಲ್ಲಿ ಏನಾದರೂ ಕೇವಲ ಇಬ್ಬರಿದ್ರೆ ನಾನು ಹೇಳ್ದಂತಹ ಎಲ್ಲ ಐಟಮ್ಸು ಅರ್ಧ ಕೆ ಜಿ ಆದರೆ ಕೊಡ್ತಾರೆ. ಸೊ ಎಣ್ಣೆ ಬಂದುಬಿಟ್ಟು ಅರ್ಧ ಲೀಟ್ರು, ಈ ರೀತಿ ಸಕ್ಕರೆ ಅರ್ಧ ಕೆ ಜಿ ಈ ರೀತಿ ಕೊಡ್ತಾರೆ. ಆ್ಯಂಡ್ 4 ಜನ ಏನಾದರೂ ಇದ್ರು ಅಂತ ಅಂದರೆ 1 ಕೆ ಜಿ ಕೊಡ್ತಾರೆ. 5 ಜನಕ್ಕೂ ಹೆಚ್ಚು ಇದ್ದು ಅಂತಂದರೆ ಆವಾಗ 5 ಜನಕ್ಕಿಂತ ಜಾಸ್ತಿ ಯಾರು ರೇಷನ್ ಕಾರ್ಡಲ್ಲಿ ಇರ್ತಾರೆ ಅವ್ರಿಗೆ ಬಂದುಬಿಟ್ಟು ಪ್ರತಿಯೊಂದನ್ನು ಸಹ 1.5 ಕೆ ಜಿ ಆದರೆ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಎಲ್ಲ ಫಲಾನುಭವಿಗಳಿಗೆ ಏನಾಗ್ತಿತ್ತು 10 ಕೆ ಜಿ ಅಕ್ಕಿ ಆದರೆ ನಿಮಗೆ ಸಿಗ್ತಿತ್ತು. ಬಟ್ ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 5 ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ. 5 ಕೆ ಜಿ ಅಕ್ಕಿ ಬದಲಿಗೆ ಇಲ್ಲಿ ದಿನಸಿ ಕಿಟ್ಟನ್ನು ವಿತರಣೆ ಮಾಡ್ತಿರುವಂಥದ್ದು ಇಂದಿರಾ ದಿನಸಿ ಕಿಟ್ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಬಂದುಬಿಟ್ಟು ಇಲ್ಲಿ ಈಗ ಏನಾಗುತ್ತೆ ಅಂತ ಅಂದರೆ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅಂದರೆ ರೇಷನ್ ಕಾರ್ಡ್ ಪಡಿತರ ಚೀಟಿ ಏನಿರ್ತೀರ ನಿಮಗೇನಾಗುತ್ತೆ ಅಂತ ಅಂದರೆ ನೀವು ನಿಮ್ಮ ಒಂದು ರೇಷನ್ ಡಿಪೋಗಳಿಗೆ ಹೋದಾಗ ಪ್ರತಿ ಸಲ ಕೊಡ್ತಿದ್ದಂಗೆ ಪ್ರತಿಯೊಬ್ಬರಿಗೂ 10 ಕೆ ಜಿ ಅಕ್ಕಿ ಆದರೆ ಕೊಡೋದಿಲ್ಲ. ಸೊ ಯಾಕೆ ಅಂತ ಅಂದರೆ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಸರ್ಕಾರಕ್ಕೆ ಹೇಳಿರುವಂಥದ್ದು ಕೊಡ್ತಿರುವಂಥ ಅಕ್ಕಿ ನಮ್ಮ ಹತ್ರ ಉಳಿತಾಯ ಆಗ್ತಿದೆ, ಅದನ್ನು ಯೂಸ್ ಮಾಡೋದಕ್ಕೆ ಆಗ್ತಿಲ್ಲ, ಜಾಸ್ತಿ ಆಗ್ತಿದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಎಲ್ಲರೂ ಸಹ ಮಾರಾಟ ಮಾಡ್ಕೋತಿದ್ದಾರೆ ಮತ್ತೊಂದು ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಒಂದು ಅಪ್ಡೇಟ್ ತಲುಪಿರೋದ್ರಿಂದ ಸರ್ಕಾರ ಏನು ಮಾಡಿದೆ 5 ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ. ಜೊತೆಗೆ ಇನ್ನು 5 ಕೆ ಜಿ ಅಕ್ಕಿ ಬದಲಿಗೆ ಇಲ್ಲಿ ದಿನಸಿ ಕಿಟ್ಟನ್ನು ನಿಮಗೆ ವಿತರಣೆ ಮಾಡ್ತಿರುವಂಥದ್ದು. ಅದು ಬಂದುಬಿಟ್ಟು ಡಿಸೆಂಬರ್ ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತಂತೆ. ಇದೊಂದು ರೀತಿಯ ನಿಮಗೆ ಭರ್ಜರಿ ಗುಡ್ ನ್ಯೂಸ್. ಸೊ ಇವತ್ತಿನ ಈ ವಿಡಿಯೋಗೆ ನೀವು ಕಮೆಂಟನ್ನು ಮಾಡಿ ಇಲ್ಲಿ ಕೊಡ್ತಿರುವಂತಹ ದಿನಸಿ ಕಿಟ್ ನಿಮ್ಗೆ ಯೂಸ್ ಆಗುತ್ತಾ ಇಲ್ಲ ಅಂತಂದರೆ ನಿಮ್ಗೆ 10 ಕೆ ಜಿ ಅಕ್ಕಿನ ಕೊಡಬೇಕಿತ್ತು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನನ್ನ ಪ್ರಕಾರ ನನ್ನ ಒಪಿನಿಯನ್ ಕೇಳೋದಾದರೆ ಈ ಒಂದು ದಿನಸಿ ಕಿಟ್ ಏನು ಮಾಡ್ತಿದ್ದಾರೆ ಇದು ಬಂದುಬಿಟ್ಟು ಎಲ್ಲ ಒಂದು ಫಲಾನುಭವಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಇಂಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಸಿಗ್ತಾ ಇರೋಣ. ಸೊ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.